3 ತಿಂಗಳ ಹಿಂದೆ ಹೂತಿಟ್ಟಿದ್ದಂತಹ ತಾಯಿಯ ಶವ ಹೊರತೆಗೆದಿದ್ರು ಅಣ್ಣ ತಮ್ಮ. ತಾಯಿ ಈರಮ್ಮ ಕೊಲೆ ಮುಚ್ಚಿ ಹಾಕಲು ಪೊಲೀಸರ ಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಈಗ 3 ತಿಂಗಳ ಹಿಂದೆ ಆಗಿರೋ ಅಂತ ಹೂತಿಟ್ಟಿದ್ದಂಥ ಶವವನ್ನು ಅಣ್ಣ ತಮ್ಮ ಇಬ್ಬರು ಸೇರಿಸಿ ಈಗ ಹೊರತೆಗೆದಿದ್ದಾರೆ. ತಾಯಿ ಈರಮ್ಮ ಕೊಲೆ ಮುಚ್ಚಿ ಹಾಕೋಕೆ ಪೊಲೀಸರು ಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಹೂತಿಟ್ಟ ಮೃತದೇಹ ತೆಗೆದು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ ಸಹೋದರರು. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಯ ಶವಗಾರ ಬಳಿ ಮಕ್ಕಳಾದಂಥ ಮಂಜುನಾಥ್ ಮತ್ತು ವೆಂಕಟೇಶ್ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಶವ ಹೊರತೆಗೆದಿರುವುದಕ್ಕೆ ಸಹೋದರರ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿದೆ. ಮಲೆಬೆನ್ನೂರು ಠಾಣೆಯಲ್ಲಿ ಅಣ್ಣ ತಮ್ಮಂದಿರ ಮೇಲೆ ಪ್ರಕರಣ ದಾಖಲಾಗಿದೆ. 3 ತಿಂಗಳ ಹಿಂದೆ ಈರಮ್ಮ ಸಾವನ್ನಪ್ಪಿದ್ರು. ಓರ್ಸಿ ಮಣ್ಣು ಮಾಡೋಣ ಅಂತ ಹೇಳ್ತಾರೆ ಸರ್. ನನ್ನ ಮೇಲೆ ಓರ್ಸಿ ಏನಾರ ಇವ್ರ ಮನೆತನ ತೆಗಿಯೋಣಂತಂದು ನನ್ನ ಮೇಲೆನೆ ಹೇಳಿದಾರೆ ಸ್ವಾಮಿ. ಇವ್ರು ಯಾಕಂದ್ರೆ ಲಂಚ ಎಲ್ಲ ಅವರು ಎಲ್ಲ ಲಂಚ ಕೊಟ್ಟಿದ್ದಾರೆ ಸ್ವಾಮಿ. ನನ್ನ ಮೇಲೆ ಅಪರಾಧ ಓರ್ಸಿ ನನ್ನ ಮೇಲೆ ತಾಯಿನ ಇವನೇ ಕೊಂದಾಕಿದಾನಂತಂದು ಸುಳ್ಳು ಸಾಕ್ಷಿ ಹೇಳಿಸಿ ಅವ್ರಿಗೆ ಏನಂತಾರೆ ಗೊತ್ತಾ, ಸುಳ್ಳು ಸಾಕ್ಷಿ ಹೇಳಿ ಒಂದೊಂದು ಸಾಕ್ಷಿಗೆ 50,000 ಕೊಡ್ತೀನಿ ಅಂತಂದು ಮಣ್ಣು ಮಾಡಕ್ಕೆ ನಿಂತ್ಕೊಂತಾರೆ ಸ್ವಾಮಿ. ಅಮ್ಮನ ಅನ್ಸೋದಂಗೆ ಮಗನಿಗೆ ಓರ್ಸಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಂತಂದು ಹಂಗೆ ಮಾಡ್ಯಾರ ಸ್ವಾಮಿ. ಗಾಯ ಆಗಿರೋದು ಅಮ್ಮನ ತಗೊಂಬರಕರೆ ದೆತ್ತ ತಗೊಂಬರಕರೆ ಬಿದ್ದಿರೋದು ಸ್ವಾಮಿ. ನಾನೇ ಒತ್ಕೊಂಡಿದ್ದೆ ಸ್ವಾಮಿ. ತೆಗೆದು ನಾವೇ ಬೈಕ್ನಾಗೆ ಪ್ಯಾಕ್ ಮಾಡಿ ನಾವೇ ತಗೊಂಡ್ಬಂದಿದ್ವಿ ಸ್ವಾಮಿ. ಮನೆ ಮುಂದೆ ಮುಚ್ಚಿದ್ವಿ ಸ್ವಾಮಿ. ಈಗ ಎಷ್ಟು ದಿನ ಬಿಟ್ಟು ಈಗ ಯಾಕೆ ನೀವು ಅವಾಗ್ಲೇ ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ಲ? ಅವಾಗೆಲ್ಲ ಕೊಟ್ಟಿದ್ವಿ ಸ್ವಾಮಿ. ಈಗೆಲ್ಲ ಅವ್ರೆಲ್ಲ ಅವಾಗೆಲ್ಲ ಕೊಟ್ಟಿದ್ರು, ತಲೆ ಕೆಡ್ಸ್ಕೊಂಡಿಲ್ಲ ಸ್ವಾಮಿ. ಎಲ್ಲ ಅಲ್ಲಿ ಲಂಚ ಇಸ್ಕೊಂಡ್ ಮೋಸ ಮಾಡ್ತಾರ ಸ್ವಾಮಿ. ನನ್ನ ಮೇಲೆ ಎಲ್ಲ ಅಪರಾಧ ಓರ್ಸಿ ನನ್ನ ಮನೆತನ ತೆಗಿಯೋಣ ಅಂತಂದು ನೋಡ್ತಾರ ಸ್ವಾಮಿ. ಯಾವ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರಿ? ಮಲೆಬೆನ್ನೂರು ಕಾಣೆ. ಅಲ್ಲಿ ಕೇಸ್ ಮಾಡಿದ್ವಿ ಸ್ವಾಮಿ. ಅಳ್ಕಂತ ಹೋಗಿ ಕೇಸ್ ಕೊಟ್ರು ಕೇಸ್ ಕ್ಯಾರಿ ಮಾಡ್ತಿದ್ದಿಲ್ಲ ಸ್ವಾಮಿ. ನಮ್ಗೆ ನ್ಯಾಯ ಸಿಗ್ಬೇಕು ಸ್ವಾಮಿ. ಇಲ್ಲಾಂದ್ರೆ ನಮ್ಮ ಅಮ್ಮನ ಜೊತೆಗೆ ನಾನು ಇಷ್ಟ ಕುಡಿದು ಸತ್ತೋಗ್ತೀನಿ ಸ್ವಾಮಿ ಅಷ್ಟೇ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹಾದೇವ್, ಈಗ ಕೇಳ್ತಾ ಇದ್ದೀವಿ, ಸಹೋದರರ ಅಳಲಿದು ನಮ್ಮ ಮೇಲೇನೆ ತಾಯಿಯನ್ನ ಕೊಲೆ ಮಾಡಿದೀವಿ ಅನ್ನೋ ಆರೋಪವನ್ನು ಹಾಕಲಿಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅಂತ ಆಕ್ಚುಲ್ ಆಗಿ ಆರೋಪ ಆದ್ರೂ ಏನಿದು ಪ್ರಕರಣ? ಮಧುಸೂದನ್, ಕಳೆದ 3 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಏನು ವೆಂಕಟೇಶ್ ಮತ್ತು ಮಂಜುನಾಥ್ ಅವರ ತಾಯಿ ಇರ್ತಾರೆ, ಅವರು 3 ತಿಂಗಳ ಹಿಂದೆ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಪೊಲೀಸರು ಕೂಡ UDR ಕೇಸನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಅವರು ಅಣ್ಣ ತಮ್ಮಂದ್ರು ಏನಂತಂದ್ರೆ ಇದು ಕೊಲೆ ವ್ಯವಸ್ಥಿತವಾಗಿ ಕೊಲೆಯನ್ನ ಮಾಡಿದ್ದಾರೆ. ಅಕ್ಕಪಕ್ಕದವರು ನಮ್ಗೆ ಯಾವಾಗ್ಲೂ ಜಗಳ ಮಾಡ್ತಾ ಇದ್ರು, ಹೀಗಾಗಿ ಇವರೇ ಕೊಲೆಯನ್ನ ಮಾಡಿದಾರೆ ಅಂತ ಹೇಳಿ ಆರೋಪಿಸಿ ಅವರೊಂದು ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಇದು ಕಳೆದ 3 ತಿಂಗಳ ಹಿಂದೆ ನಡೆದಿರುವಂತ ಘಟನೆ. ಮಹಿಳೆ ಅವರು ಕೂಡ ಮೃತಪಟ್ಟಿರ್ತಾರೆ, ಈರಮ್ಮ ಅನ್ನೋರು. ಹೀಗಾಗಿ ಏನು ಅವರು ಮಕ್ಕಳು ಇರ್ತಾರೆ, ಅವರು ದೂರ ಕೊಡುವಂತ ಕೆಲಸ ಮಾಡಿರ್ತಾರೆ. ಹರಿಹರ ತಾಲೂಕು ಆದಾಪುರ ಗ್ರಾಮ ಅಂತ ಹೇಳಿ. ಈ ಒಂದು ಸಮಯದಲ್ಲಿ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ಅಷ್ಟೊಂದು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಇದನ್ನ ಸರಿ ಮಾಡ್ಕೊಳ್ಳಿ, ಆತರ ಏನು ಇಲ್ಲ ಅಂತ ಹೇಳಿ ಅವರಿಗೆ ಮನವೊಲಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೂ ಕೂಡ ಮಕ್ಕಳು ತಾಯಿಯ ಕೊಲೆ ಅಂದ್ರೆ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಒಂದು 11 ಜನರ ಮೇಲೂ ಕೂಡ ದೂರನ್ನ ದಾಖಲಿಸಿರ್ತಾರೆ, ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಪೊಲೀಸರು ಆ ಬಗ್ಗೆ ಯಾವುದೇ ರೀತಿಯಂತ ತನಿಖೆಯನ್ನ ನಡೆಸದೆ ಮತ್ತು ಚಾರ್ಜ್ ಶೀಟ್ ಅನ್ನ 3 ತಿಂಗಳಾದ್ರೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಸದೇ ಇರೋದ್ರಿಂದ ತನಿಖೆ ಏನ್ ಮಾಡ್ತಾ ಇದ್ದಾರೆ, ಏನು ಯಾವುದೇ ರೀತಿಯಂತ ಪ್ರಗತಿ ಇಲ್ಲ, ಅದನ್ನು ವ್ಯವಸ್ಥಿತವಾಗಿ ಕೇಸನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದವರೇ ಕೊಲೆ ಮಾಡಿದ್ರು ಅಂತ ಹೇಳಿ ಆರೋಪಿಸಿ ನಾವು ಠಾಣೆಗೆ ಪದೇ ಹೇಳಿ ಈ ರೀತಿ ಆಗಿದೆ ಅಂತ ಹೇಳಿದ್ರು ಕೂಡ ಪೊಲೀಸರ ಬಗ್ಗೆ ಯಾವುದೇ ರೀತಿಯಂತ ತನಿಖೆಯನ್ನ ನಡೆಸಲ್ಲ. ಹೀಗಾಗಿ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪನ ಮಾಡಿದ್ರು. ಜೊತೆಗೆ ಇದನ್ನ ಅಂದ್ರೆ ಈಗ ಹೂತಿರುವಂತ ಬಾಡಿಯನ್ನ ಕೂಡ ಮತ್ತೆ ವಾಪಸ್ ತೆಗಿಬೇಕು, ಯಾಕಂದ್ರೆ ಮರಣೋತ್ತರ ಪರೀಕ್ಷೆ ಕೂಡ ಸರಿಯಾಗಿ ಆಗಿಲ್ಲ. ಅದನ್ನು ಕೂಡ ಅಲ್ಲಿನ ಸ್ಥಳೀಯ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿ ಕೂಡ ಕೆಲವರು ಪ್ರಭಾವವನ್ನು ಬೀರಿ ಬೇಕಾದಂತ ರೀತಿ ರಿಪೋರ್ಟ್ ಅನ್ನ ತಯಾರಿಸಿಕೊಂಡಿದ್ದಾರೆ. ಹೀಗಾಗಿ ಇದು ವ್ಯವಸ್ಥಿತವಾಗಿ ಕೊಲೆ ಅಂತ ಹೇಳಿ ಅಣ್ಣ ತಮ್ಮಂದಿರು ಆರೋಪವನ್ನ ಮಾಡ್ತಾ ಇದ್ರು. ಪೊಲೀಸ್ ಠಾಣೆಗೆ ಅಲ್ದಾಡ್ತಾ ಇದ್ರು, ಕೇಸನ್ನ ಅಂದ್ರೆ ಬಾಡಿಯನ್ನ ರಿಓಪನ್ ಮಾಡಿ ಮತ್ತೆ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ ಹೇಳಿ. ಆದ್ರೆ ಯಾವುದೇ ರೀತಿ ಅಂತ ಅದ್ರ ಬಗ್ಗೆ ಯಾವ ಬೆಳವಣಿಗೆ ಕಾಣದೇ ಇರೋದ್ರಿಂದ ಅವರೇ ಅಣ್ಣ ತಮ್ಮಂದಿರು ತಡರಾತ್ರಿ 3 ದಿನಗಳ ಹಿಂದೆ ಏನು ಏಕಾಏಕಿ ತಾಯಿಯ ಬಾಡಿಯನ್ನ ತೆಗೆದುಕೊಂಡು ಬಂದು ಸೀದಾ ದಾವಣಗೆರೆ ಆಸ್ಪತ್ರೆಗೆ ತೆಗೆದುಕೊಂಡು ಬರ್ತಾರೆ. ಈ ಸಮಯದಲ್ಲಿ ಬರುವಂತ ದಾರಿಯಲ್ಲೂ ಕೂಡ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಈ ಒಂದು ಸಮಯದಲ್ಲಿ ಇದು ಆಕ್ಸಿಡೆಂಟ್ ಆಗಿರೋದು ವಿದ್ಯಾನಗರ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ನಂತರ ಅವರನ್ನ ಈ ರೀತಿಯಾದಂತ ಯಾವ ಬಾಡಿ ಏನು ಅಂತ ಕೇಳಿದಾಗ ಎಲ್ಲ ವಿಚಾರವನ್ನ ತಿಳಿಸಿದಾಗ ನಂತರ ಸೀದಾ ಬಾಡಿಯನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಬಂದು ಈಗಾಗಲೇ ಮತ್ತೊಂದು ಸಾರಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಈ ಮರಣೋತ್ತರ ಪರೀಕ್ಷೆಯಲ್ಲಿ ಅವರ ತಾಯಿಯನ್ನ ಈರಮ್ಮ ಅವರನ್ನ
ಕೊಲೆ ಮಾಡಲಾಗಿದೆ ಅಥವಾ ಇಲ್ವಾ ಅನ್ನೋದು ಈ ಮರಣೋತ್ತರ ಪರೀಕ್ಷೆ ನಂತರ ಗೊತ್ತಾಗುತ್ತೆ. ಇನ್ನು FSL ರಿಪೋರ್ಟ್ ಕೂಡ ಓಕೆ. ಹಲವು ವಿಚಾರಗಳು ಬಹಿರಂಗ ಆಗಿದೆ. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯಂತ ವಿಚಾರಗಳನ್ನ ನಾವು ಬಹಿರಂಗ ಪಡಿಸೋದಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿರೋದ್ರಿಂದ ಇದು ಕೊಲೆನ ಅಥವಾ ಸಾವ ಅನ್ನೋದು ಕೂಡ ಒಂದು ವಿಚಾರ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಮತ್ತು ಯಾವುದೇ ರೀತಿಯಂತ ಕೋರ್ಟ್ ಅನುಮತಿಯಲ್ಲೇ ಮತ್ತು ಇಲ್ಲ ಬೇರೆ ಅಂದ್ರೆ ಅನುಮತಿಯಲ್ಲೇ ಬಾಡಿಯನ್ನ ತೆಗೆದುಕೊಂಡು ಬಂದಿರೋದ್ರಿಂದ ಅಣ್ಣ ತಮ್ಮಂದ್ರ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ.